ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಮ್ಮ ಅನುಪಸ್ಥಿತಿಯಲ್ಲಿ ಯಾವುದೇ ರೀತಿಯ ಕೊರತೆ ಕೊರಗು ಅನುಭವಿಸದೆ ನೀವೆಲ್ಲ ಬ್ರಹ್ಮನಿಷ್ಠರಾಗಿ ಬ್ರಹ್ಮಚಿಂತನದಲ್ಲಿ ತೊಡಗಿದ್ದು ನೋಡಿದರೆ ನಿಶ್ಚಲದಾಸರು ಪೀತಾಂಬರಜಿಯವರು ಮಾಡಿದ ಏನು ಕೃತಿಗಳು ಅವರ ಶ್ರಮಗಳು ಸಾರ್ಥಕ ಆಗಿವೆ ಅಂತ ಗಂಡಾಘೋಷವಾಗಿ ಹೇಳುವಂತ ಒಂದು ಪ್ರಸಂಗ ಉಂಟು ಮಾಡ್ತಾ ಇದ್ದೀರಿ. ಇದೀಗ ಬ್ರಹ್ಮನಿಷ್ಠೆಯ ಶ್ಲೋಕ ಸನತ್ ಕುಮಾರ ಹೇಳಿದ ಒಂದು ವಿವೇಕ ಚೂಡಾಮಣಿಯ 321ನೇ ಶ್ಲೋಕ, ಅದನ್ನು ವಿಶೇಷವಾಗಿ ಸಂಗ್ರಹ ಮಾಡಿ ಇನ್ನೊಂದು ಸಾರಿ ಚಿಂತನೆ ಮಾಡಬೇಕು. ಬ್ರಹ್ಮನಿಷ್ಠೆಯ ಶ್ಲೋಕ ಅದಿಷ್ಟೇ ರೆಕಾರ್ಡ್ ಮಾಡಬೇಕು. ನಾ ಫ್ರೀ ಇದ್ದಾಗ ಹೇಳ್ತೀನಿ, ಮಾಡೋಣ. ಅದನ್ನ ಬಹಳ ಇಂಪಾರ್ಟೆಂಟ್. ಅದು ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮದರ್ಶನಂ. ಎದಕ್ಕ ಅಂತಂದ್ರೆ ಮೋಕ್ಷ ಸಾಧನೆ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಬೇಕಿದ್ರೆ ಎಲ್ಲ ಕಡೆ ಏನ್ ಮಾಡಬೇಕು? ಬ್ರಹ್ಮದರ್ಶನ ಮಾಡ್ಕೋಬೇಕು. ಎಲ್ಲ ಕಡೆ ಬ್ರಹ್ಮನೇ ಇದ್ದಾನೆ ಅಂತ ಅರಿಯಬೇಕು. ಎಲ್ಲ ಕಡೆ ವಿಷಯಗಳ ಒಂದು ಏನಿರ್ತದಂತಂದ್ರೆ ಪ್ರಲೋಭನೆಗಳು ನಮ್ಮನ್ನ ಜಗ್ಗುತ್ತಿರ್ತಾವ. ಆ ಪ್ರಲೋಭನೆಗಳಿಂದ ನಾವೇನ್ ಮಾಡ್ಬೇಕು? ಹಿಂದಕ್ಕೆ ಸರದು ನಾವು ಬ್ರಹ್ಮದತ್ತ ಹರಿಬೇಕು. ಬ್ರಹ್ಮನನ್ನ ಅರಿಬೇಕು, ಬ್ರಹ್ಮನತ್ತ ಹರಿಬೇಕು, ಬ್ರಹ್ಮನಲ್ಲಿ ಬೆರೀಬೇಕು. ನಾವು ಬ್ರಹ್ಮಸ್ವರೂಪರೇ ಆಗಬೇಕು. ಅದಕ್ಕೆ ಎಲ್ಲ ಕಡೆ ಬ್ರಹ್ಮನನ್ನ ಕಾಣೋದು. ಇಲ್ಲಿ ವಿಚಾರ ಸಾಗರದಾಗ ಹೇಳ್ತಾ ಇದ್ರೆ, ಇವತ್ತು ಕಲ್ಯಾಣಪ್ಪ ಗುರುಗಳು ಏನ್ ಹೇಳಿದ್ರು, ಎಲ್ಲಾ ಕಾಲದಲ್ಲಿ ಸದಾ ಕಾಲ ಬ್ರಹ್ಮ ಚಿಂತನದಲ್ಲೇ ತೊಡಗಿರಬೇಕು, ಅಂತಃಕರಣದೊಳಗೆ ಬ್ರಹ್ಮಚಿಂತನ ನಡೆದಿರಬೇಕು ಅನ್ನಂತ ಅಮೂಲ್ಯವಾದ ವಿಚಾರ ಹೇಳಿದರು. ಅದಕ್ಕೆ 3 ಬರ್ತಾವ ಐಟಮ್ಗಳು: ಕಾಲ, ದೇಶ, ವಸ್ತು. ಕಾಲ, ದೇಶ, ವಸ್ತು. ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವಸ್ತುಗಳಲ್ಲಿ ಆ ಬ್ರಹ್ಮನನ್ನೇ ಅನುಭವಿಸೋದು. ಅದಕ್ಕೆ ಬ್ರಹ್ಮನಿಷ್ಠೆ ಬ್ರಹ್ಮನಿಷ್ಠೆ ಅಂತ ಬಹಳ ಖುಷಿ ಕೊಟ್ಟಿತು ಆ ಶ್ಲೋಕ. ಈಗ ನಾವು ಮಾಡ್ತಾ ಇರೋ ಸಾಧನ ಜ್ಞಾನ ಸಾಧನ, ಶುದ್ಧ ಬ್ರಹ್ಮಜ್ಞಾನ ಸಾಧನ ಅಂತಂದ್ರೆ ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವಸ್ತುಗಳಲ್ಲಿ ಒಂದೇ ಒಂದು ಅಖಂಡವಾದ ಬ್ರಹ್ಮನ ದರ್ಶನ ಪಡ್ಕೊಳ್ಳೋದು. ಆ ಬ್ರಹ್ಮ ತನ್ನಿಂದ ಭಿನ್ನವಾಗಿಲ್ಲ. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ, ತಾನು ಕೂಡ ಅದರಿಂದ ಅಭಿನ್ನವಾಗಿದ್ದೇನೆ ಅಂತ ತಿಳ್ಕೊಂಡು ಅಖಂಡ ಬ್ರಹ್ಮ ದರ್ಶನ ಮಾಡ್ಕೊಳ್ಳೋದಕ್ಕೆ ಮೋಕ್ಷ ಮೋಕ್ಷ ಅಂತಾರೆ. ಆ ರೀತಿಯಾದಂತ ಒಂದು ದರ್ಶನ ಮಾಡೋದ್ರಿಂದ ಪರಮಾನಂದ ಪ್ರಾಪ್ತಿ ಆಗ್ತದೆ, ಸರ್ವ ದುಃಖ ನಿವೃತ್ತಿ. ಇದು ಬ್ರಹ್ಮನಿಷ್ಠೆ. ಬ್ರಹ್ಮನಿಷ್ಠೆಯಿಂದ ನಮ್ಗೆ ಏನಾಗ್ಬಿಡ್ತದ, ಸ್ವಲ್ಪ ನಾವು ಸರ್ಕೊಂಡ್ಬಿಟ್ಟೆವು ಅಂತಂದ್ರೆ ನಿಷ್ಠೆಯಲ್ಲಿ ಕೊರತೆ ಆಯಿತು, ನಿಷ್ಠೆಯಲ್ಲಿ ಕೊರಗು ಆಯಿತು ಅಂತಂದ್ರೆ ಜ್ಞಾನ ಹೋಗಿ ಅಜ್ಞಾನ ಚಾಲು ಆಯ್ತು. ಜ್ಞಾನ ಹೋಗಿ ಅಜ್ಞಾನ ಚಾಲು ಆಯ್ತು ಅಂದ್ರೆ ಅಜ್ಞಾನದಿಂದ ಏನಾಗ್ತದಂದ್ರೆ ಅಖಂಡ ಹೋಗಿ ಖಂಡ ಖಂಡ ಆಗ್ತದೆ, ಪೀಸ್ ಆಗ್ತದೆ. ಪೀಸ್ ಆಗಿ ಏನಾಗ್ತದ, ಅದರೊಳಗ ಅಭೇದ ಇದ್ದದ್ದು ಭೇದ ಆಗ್ತದೆ.
ಅವೇದ ಆಗಿದ್ದು ಭೇದ ಆದ್ಮೇಲೆ ಏನಾಗ್ತದ, ಭೇದದೊಳಗ ಏನೇನು ಪೀಸ್ ಆಗ್ಬಿಡ್ತಾವ. ಕಾಲದಲ್ಲಿ ಭೇದ, ದೇಶದಲ್ಲಿ ಭೇದ, ವಸ್ತುಗಳಲ್ಲಿ ಭೇದ, ವ್ಯಕ್ತಿಗಳಲ್ಲಿ ಭೇದ, ಎಲ್ಲ ಭೇದಗಳು ಮಾಡ್ಕೊಂಡ್ರಲ್ಲ ಆ ಭೇದದೊಳಗ ಮುಂದಿನ ಸ್ಟೆಪ್ ಏನದ, ಹಿತ ಮತ್ತು ಅಹಿತ. ಎಲ್ಲ ಮನುಷ್ಯರನ್ನ ಈಗ ಭೇದ ಮಾಡಿದ್ದು ಯಾವುದು ಅಂತಂದ್ರೆ ಚಾತುರ್ವರ್ಣ ಪದ್ಧತಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಪದ್ಧತಿಯ ಒಳಗ ಪಡಲಾರ್ದಂಥವ್ರಿಗೆ, ಅಸ್ಪೃಶ್ಯ, ಪಂಚಮರಂತರವರಿಗೆ, ಈ ರೀತಿಯಾಗಿ ಎಲ್ಲ ಮನುಷ್ಯರು ಒಂದೇ ಇದ್ದಾಗ್ಯೂ ಕೂಡ ಆ ಚಾತುರ್ವರ್ಣ ಪದ್ಧತಿ ಭೇದ ಭಾವ ಮಾಡಿದ್ದು ಅದು ಒಂದು ದೊಡ್ಡ ಅಜ್ಞಾನದ ಹೆಜ್ಜೆ. ಅದರದೇ ಮುಂದುವರಿದ ಭಾಗ ನಾನಾ ರೀತಿ ಕುಲ ಕಸಬುಗಳನ್ನು ಮಾಡ್ತಾ ಇರೋಂಥವ್ರು ಜಾತಿ ಪದ್ಧತಿಗಳನ್ನು ಮಾಡಿಕೊಂಡು ಮನುಷ್ಯರು ತಮ್ಮೊಳಗೆ ಭೇದಗಳನ್ನು ಕಲ್ಪಿಸಿಕೊಂಡು ಕೆಲವೊಬ್ಬರು ಶ್ರೇಷ್ಠ, ಕೆಲವೊಬ್ಬರು ಕನಿಷ್ಠ ಅಂತೇಳಿ ಮಾಡಿಕೊಂಡು ಅದರೊಳಗೆ ಏನ್ ಮಾಡಿಬಿಟ್ರು, ಯಾರು ಅನುಕೂಲ ಯಾರು ಪ್ರತಿಕೂಲ ಅಂತೇಳಿ ಅದರೊಳಗೆ ಹಿತ ಅಹಿತಗಳನ್ನು ಹುಡುಕಿಕೊಂಡು ಹಿತವಾದವರ ಜೊತೆಗೆ ರಾಗ, ಅಹಿತವಾದವರ ಜೊತೆಗೆ ದ್ವೇಷ ಮಾಡಿ ಮುಂದೆ ಆ ರಾಗ ದ್ವೇಷಗಳ ಫಲ ಏನ್ ಮಾಡ್ತದ ಅಂತಂದ್ರ ಪುಣ್ಯ ಕಾರ್ಯ ಪಾಪ ಕಾರ್ಯ ಮಾಡ್ಲಿಕ್ಕತ್ತದ. ಯಾರ ಹತ್ರ ದ್ವೇಷ ಇರ್ತದ ಅವ್ರ ಜೊತೆಗೆ ಪಾಪ ಕಾರ್ಯ, ಯಾರ ಜೊತೆಗೆ ರಾಗ ಇರ್ತದ ಅವ್ರ ಜೊತೆಗೆ ಪುಣ್ಯ ಕಾರ್ಯ. ಆ ಪಾಪ ಪುಣ್ಯಗಳು ಏನ್ ಮಾಡ್ತಾವ, ಸುಖ ದುಃಖಗಳ ಫಲಗಳನ್ನು ಉಂಟು ಮಾಡ್ತಾವ. ಆ ಸುಖ ಪುಣ್ಯ ಕಾರ್ಯದಿಂದ ಸುಖ, ಪಾಪ ಕಾರ್ಯದಿಂದ ದುಃಖ. ಅವು ಯಾರು ಮಾಡಿದ್ದು ಅಂತಂದ್ರ ನಾವೇ ಮಾಡಿದ್ದು, ನಮ್ಮ ಅಜ್ಞಾನದ ಕಾರಣ ನಾವೇ ಮಾಡ್ಕೊಂಡದ್ದು. ಒಬ್ಬ ಸಮರ್ಥ ಸದ್ಗುರುವಿನ ಬಳಿಗೆ ಹೋಗಿ ಸಾರ್ಥಕವಾದಂತ ಒಂದು ಅರ್ಥಪೂರ್ಣವಾದಂತ ಒಂದು ಗ್ರಂಥ ಇಟ್ಕೊಂಡು ಶಾಸ್ತ್ರ ತಿಳ್ಕೊಂಡು ಮಾಡಬೇಕಾದಂತ ಸಾಧನೆ ಏನದ, ಆಧ್ಯಾತ್ಮ ಸಾಧನೆ, ಅದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಈ ಕರ್ತವ್ಯ ಸರಿಗೆ ಮಾಡ್ಲಾರ್ದಕ್ಕ ಇಷ್ಟೊಂದು ಭೇದ ಭಾವಗಳು, ಅನುಕೂಲ ಪ್ರತಿಕೂಲಗಳು, ರಾಗದ್ವೇಷಗಳು, ಪಾಪ ಪುಣ್ಯಗಳನ್ನ ಮಾಡಿ ಸುಖ ದುಃಖ ಭೋಗಗಳ ಬೆಟ್ಟ ಸೃಷ್ಟಿ ಮಾಡ್ತೀವಿ. ಮತ್ತ ಸುಖದ ಭೋಗದ ಬೆಟ್ಟ ಅನುಭವಿಸಬೇಕಾದವರು ನಾವೇ, ದುಃಖ ಭೋಗದ ಬೆಟ್ಟದ ಅನುಭವ ಮಾಡ್ಕೋಬೇಕಾದವರು ನಾವೇ. ನಾವೇ ಮಾಡಿದ ಕರ್ಮಗಳ ಫಲ ನಾವೇ ಉಣಬೇಕಾದ. ಮತ್ತಿನ್ಯಾರ ಅಪ್ಪನ ಗಂಟಲ್ಲ, ಅದು ನಮ್ಮದೇ ಸ್ವಂತ ಗಂಟು. ನಮ್ಮ ಅಪ್ಪನ ಗಂಟು ಅಲ್ಲ, ನಿಮ್ಮ ಅಪ್ಪನ ಗಂಟಲ್ಲ, ಸ್ವಂತ ನಮ್ಮದೇ ಗಂಟಲ್ಲ. ನಾವು ಏನ್ ಮಾಡಿರ್ತೀವಿ ಅದೇ ಮಾಡಿದ್ದು ಮಹಾರಾಯ ಅಂತ ಅಂತಾರೆ. ಆ ಗಂಟನ್ನ ಅನುಭವಿಸ್ಬೇಕಾದ್ರೆ ನಮ್ಮ ಆಯುಷ್ಯ ಇದ್ರೆ ಅನುಭವಿಸ್ತೀವಿ, ಆಯುಷ್ಯ ಇರ್ಲಿಲ್ಲ ಅಂದ್ರೆ ಸತ್ತು ಹೋಗಿರ್ತೀವಿ. ಆದ್ರ ಕರ್ಮಫಲ ಮಾತ್ರ ನಾಶ ಆಗಂಗಿಲ್ಲ. ನಾವು ಸತ್ರು ನಮ್ಮ ಕರ್ಮಫಲ ಹಂಗೆ ಕಾಯ್ತಾ ಇರ್ತದ. ನಾವು ಮತ್ತೆ ಮತ್ತೆ ಹುಟ್ಟಿ ಬಂದು ಆ ಕರ್ಮಫಲಗಳನ್ನ ನಷ್ಟ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಈ ಜನ್ಮದಿಂದ ಕರ್ಮ ಮತ್ತೆ ಕರ್ಮದಿಂದ ಜನ್ಮ, ಜನ್ಮದಿಂದ ಕರ್ಮ, ಕರ್ಮದಿಂದ ಜನ್ಮ, ಹಿಂಗೆ ಮಾಡ್ಕೊತ ಎಲ್ಲಿತನ ಹೋಗೋದು. ಅದಕ್ಕೆ ಕರ್ಮಚ್ಛೇದನ. ನಾವು ಮೊದಲು ಕರ್ಮ ಮಾಡೋದೇ ಬಿಡಬೇಕು. ಕರ್ಮ ಮಾಡೋದ್ ಬಿಡ್ಬೇಕಾದ್ರೆ ಏನಾಗಬೇಕು, ಪಾಪ ಪುಣ್ಯ ಕರ್ಮ ಮಾಡೋದ್ ಬಿಡ್ಬೇಕಾದ್ರೆ ರಾಗದ್ವೇಷಗಳನ್ನ ಬಿಡಬೇಕು. ರಾಗದ್ವೇಷಗಳನ್ನ ಬಿಟ್ಟು ಹಿತ ಅಹಿತ ಅಂತೇಳಿ ಎರಡು ಭಾಗ ಮಾಡಿದಲ್ಲ, ಆ ಭೇದ ಭಾವ ಬಿಡಬೇಕು. ಹಿತ ಅಹಿತ ಭೇದ ಭಾವ ಬಿಟ್ರೆ ನಾವೇನಾಗ್ತದ, ಅಭೇದ ದರ್ಶನ ಆಗ್ತದ. ಭೇದ ಭಾವ ಇತ್ತು ಅಂದ್ರೆ ಹಿತ ಅಹಿತ ರಾಗದ್ವೇಷ ಅವೆಲ್ಲ ಬರ್ತಾವ. ಈ ರೀತಿಯಾದಂತ ಒಂದು ಬ್ರಹ್ಮಜ್ಞಾನ ಸಾಧನೆ ಮಾಡಬೇಕಾದ್ರೆ ಇಲ್ಲಿ ವಿಚಾರ ಸಾಗರದೊಳಗ ನಮ್ಮೊಳಗಿನ ವೃತ್ತಿಗಳು, ನಮ್ಮೊಳಗಿನ ಆತ್ಮ ಚೈತನ್ಯ, ನಮ್ಮೊಳಗಿನ ಜೀವ ಚೈತನ್ಯ
ಇವೆಲ್ಲ ಯಾವ ರೀತಿ ಕೆಲಸ ಮಾಡ್ತಾವ ಅನ್ನೋದ್ರ ಬಗ್ಗೆ ಶ್ರೀ ವಿಚಾರ ಸಾಗರದಲ್ಲಿ ಸಾಧು ನಿತ್ಯಾನಂದಾಜಿಯವರು ತುಂಬಾ ವಿವರವಾಗಿ ಹೇಳಿದ್ದಾರೆ. ನಮ್ಮ ಅಂತಃಕರಣದ ಒಳಗ ಅಂತಃಕರಣ, ಬಾಹ್ಯಕರಣ, ಒಂದು ಶರೀರ ಅದ, ಸ್ಥೂಲ ಶರೀರ. ಅದು ಹೊರಗೆ ನೋಡ್ಲಕ್ಕ ಕಣ್ಣಿಗೆ ಕಾಣ್ತದ, ಕೈಗೆ ಸಿಗುತ್ತದ. ಆದ್ರೆ ಅದು ಏನು ಇಲ್ಲ, ಅದು ಒಂದು ಚೀಲ ಇದ್ದಂಗ ಅದ, ಗೋಣಿ ಚೀಲ ಇದ್ದಂಗ. ಆ ಗೋಣಿ ಚೀಲದೊಳಗ ಅಂತಃಕರಣ ಇತ್ತು ಅಂತಂದ್ರ ಒಳಗ ಅಕ್ಕಿ, ಗೋಧಿ, ಧಾನ್ಯ ಇತ್ತು ಅಂದ್ರೆ ಆ ಚೀಲದ ಆಕಾರ ಹೆಂಗಿರ್ತದ್ರಿ? ಒಂದು ಚೀಲದ ಆಕಾರ ತುಂಬಿದ ಚೀಲ ಹೆಂಗಿರ್ತದ, ಖಾಲಿ ಚೀಲ ಹೆಂಗಿರ್ತದ. ಈ ಸ್ಥೂಲ ಶರೀರ ಹೆಂಗದ, ಒಂದು ಗೋಣಿ ಚೀಲದಂಗದ. ಆದ್ರೆ ಈ ರೀತಿ ತುಂಬಿಕೊಂಡು ತನ್ನ ಕ್ರಿಯಾ ಕೌಶಲ್ಯಗಳನ್ನ ಪ್ರದರ್ಶನ ಮಾಡಬೇಕಾದ್ರೆ ಆ ಗೋಣಿ ಚೀಲದೊಳಗೆ ಏನಿರ್ಬೇಕು, ಧಾನ್ಯ ಹೆಂಗಿರ್ಬೇಕು, ಅದೇ ರೀತಿ ಇಲ್ಲೇನದ, ಗೋಣಿ ಚೀಲದೊಳಗೆ ಧಾನ್ಯಗಳ ಇರುವ ಹಾಗೆ ಈ ಸ್ಥೂಲ ಶರೀರದೊಳಗೆ ಏನದ, ಅಂತಃಕರಣದ. ಏನದರಿ? ಸ್ಥೂಲ ಶರೀರದೊಳಗೆ ಏನದ? ಗೋಣಿ ಅಂತಃಕರಣ ಅದ. ಆ ಅಂತಃಕರಣ ಇದ್ದಿದ್ದಿಲ್ಲ ಅಂತಂದ್ರ ಈ ಶರೀರ ಏನಾಗ್ತದ, ಒಂದು ಖಾಲಿ ಗೋಣಿ ಚೀಲ ಇದ್ದಂಗ ಅಷ್ಟೇ. ಅದು ಮಡಿಕೆ ಎಲ್ಲರೇ ಹೋಗಲ್ ಬಿಡ್ಬೇಕಷ್ಟೇ, ಹಂಗಾಗ್ತದ. ಅದಕ್ಕ ಅಂತಃಕರಣವನ್ನೇ ಕುರಿತು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂತಃಕರಣದೊಳಗ ಚಿದಾಭಾಸ ಅಂತದನ. ಚಿದಾಭಾಸ ಅಂದ್ರೇನು? ಪ್ರತಿಬಿಂಬ. ಎದರ ಪ್ರತಿಬಿಂಬ? ಸಾಕ್ಷಿ ಚೇತನ, ಉಪಹಿತ ಚೇತನ ಅಥವಾ ಬ್ರಹ್ಮಚೇತನ, ಅದರ ಪ್ರತಿಬಿಂಬ. ಒಂದು ಕನ್ನಡಿ, ಒಂದು ಬಿಂಬ, ಒಂದು ಪ್ರತಿಬಿಂಬ ಹೆಂಗಿರ್ತದ ಹಂಗ ಇಲ್ಲಿ ಕನ್ನಡಿ ಮುಂದೆ ಹೋಗಿ ನಿಂದಿರ್ತೀರಿ. ನೀವು ಬಿಂಬ ಸ್ವರೂಪರು ಇರ್ತೀರಿ, ಅದರ ಕಾಣದ ಪ್ರತಿಬಿಂಬ ಮತ್ತ ಕನ್ನಡಿ ಹೆಂಗಿರ್ತದ. ಇಲ್ಲಿ ಅಂತಃಕರಣ ಅನ್ನೋದೇನದ, ಕನ್ನಡಿ ಇದ್ದಂಗ. ಅದರೊಳಗೆ ಬಿಂಬ ಸ್ವರೂಪ ಯಾವುದು? ಅಲ್ಲಿ ನಿಮ್ಮ ಆತ್ಮಚೇತನ ಅಥವಾ ಉಪಹಿತ ಚೇತನ ಅಥವಾ ಸಾಕ್ಷಿ ಚೇತನ ಏನಂತೀರಿ, ಅದು ಬಿಂಬ. ಆ ಬಿಂಬ ಆ ಕನ್ನಡಿ ಒಳಗ ಪ್ರತಿಫಲಿಸಿದಾಗ ನಿಮಗೆ ಕಾಣುವ ಪ್ರತಿಬಿಂಬ ಯಾವುದು? ಚಿದಾಭಾಸ. ಅಂತಃಕರಣ ಅಂದ್ರೆ ಕನ್ನಡಿ, ಚಿದಾಭಾಸ ಪ್ರತಿಬಿಂಬ, ಉಪಹಿತ ಚೇತನ ಅಂದ್ರೆ ಬಿಂಬ. ಇಷ್ಟು ತಿಳ್ಕೊಂಡ್ಬಿಡ್ರಿ. ಜಗತ್ತಿನಾಗ ಇವು ಏನ್ ಮಾಡ್ತಿರ್ತಾವ, ಸಾಕಷ್ಟು ಬೆಳಕಿದ್ದಾಗ ಅಥವಾ ಜ್ಞಾನ ಇದ್ದಾಗ, ಎತ್ತರ ಇದ್ದಾಗ ಇವು ಮೂರೂ ಕೂಡಿ ಏನೋ ಒಂದು ಕೆಲಸ ಮಾಡ್ತಿರ್ತಾವ. ಅದ್ರ ಜೊತೆಗೆ ಒಂದು ಏನದ ಅಂದ್ರ ಇದೆಲ್ಲ ಗೊತ್ತಿರುವಿಕೆ. ಇವು ಮೂರರಿಂದ ಏನ್ ಕೆಲಸ ಆಗ್ತದೋ ಅದೆಲ್ಲ ಗೊತ್ತಿರುವಿಕೆ. ಯಾವಾಗ ಬೆಳಕಿದ್ದಾಗ, ಎತ್ತರ ಇದ್ದಾಗ, ಅರಿವಿದ್ದಾಗ ಗೊತ್ತಿರುವಿಕೆ. ಒಂದ್ ವೇಳೆ ಬೆಳಕಿರ್ಲಿಲ್ಲ, ಎತ್ತರ ಇರ್ಲಿಲ್ಲ, ಅರಿವಿರ್ಲಿಲ್ಲ ಅಂತಂದ್ರೆ ಏನಾಗ್ತದ, ಗೊತ್ತಿಲ್ಲದಿರುವಿಕೆ ಅಂತ. ಅದಕ್ಕೆ ಅವಿದ್ಯೆ ಅವಿದ್ಯೆ ಅಂತ. ಹಿಂಗಾಗಿ ಒಳಗ ಅಲ್ಲಿ ಕನ್ನಡಿನೂ ಇಲ್ಲ, ಬಿಂಬನೂ ಇಲ್ಲ, ಪ್ರತಿಬಿಂಬನೂ ಇಲ್ಲ. ಅಂತ ಸ್ಥಿತಿ ಒಳಗೆ ಏನಂತಾರ ಅದಕ್ಕೆ? ಅವಿದ್ಯೆ. ಅಲ್ಲೇನು ಇಲ್ಲ ಇಲ್ಲ ಇಲ್ಲದ್ದು. ಒಳಗಿಷ್ಟೆಲ್ಲ ಇದ್ದಾಗ ಅದು ಹೊರಗೆ ಬರ್ತದೆ. ಅದು ಆಕ್ಟಿವ್ ಫೋರ್ಸ್ ಅದು. ಬ್ರಹ್ಮಾಂಡದ ಹೊರಗ ಅದಕ್ಕೆ ವ್ಯವಹಾರಗಳದಾವ. ಅಂತಃಕರಣದ ವ್ಯವಹಾರಗಳೆಲ್ಲ ಬ್ರಹ್ಮಾಂಡದ ಹೊರಗದವ. ಅದಕ್ಕೆ ಅಂತಃಕರಣ ಒಳಗಿದ್ದಾಗ ಅಂತಃಕರಣ ಅನಿಸ್ಕೊತದ, ಹೊರಗೆ ಬಂದಾಗ ಏನ್ ಅನಿಸ್ಕೊತದದು? ಅಂತಃಕರಣ ವೃತ್ತಿ ಅನಿಸ್ಕೊತದ. ಎರಡದ ವೃತ್ತಿಗಳು.
ಒಂದು ಅಂತಃಕರಣ ವೃತ್ತಿ ಅನಿಸ್ಕೊತದ, ಮತ್ತೆ ಒಳಗಿದ್ದ ಚಿದಾಭಾಸ ಹೊರಗೆ ಬಂದು ಏನ್ ಅನಿಸ್ಕೊತಾನ? ಜೀವ ಅನಿಸ್ಕೊತಾನ. ಚಿದಾಭಾಸನೆ ಒಳಗೆ ಚಿದಾಭಾಸ ಪ್ರತಿಬಿಂಬ, ಹೊರಗೆ ಬಂದು ಜೀವ ಅನಿಸ್ಕೊತಾನ. ಮತ್ತೇನ್ ಅನ್ಸ್ಕೊತಾನ? ಒಳಗಿರೋ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಹೊರಗೆ ಬಂದು ಏನ್ ಅನಿಸ್ಕೊತದ? ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತದ, ಸಾಕ್ಷಿ ಚೇತನ ಅನಿಸ್ಕೊತದ, ಆತ್ಮ ಅನಿಸ್ಕೊತದ. ಅದಕ್ಕೆ ಇವೆರಡು ಸೇರಿ ಏನ್ ಮಾಡ್ತಾರ? ಜೀವಾತ್ಮ ಜೀವಾತ್ಮ ಅಂತ. ಬಿಂಬ ಪ್ರತಿಬಿಂಬ ಎರಡು ಸೇರಿ ಜೀವಾತ್ಮ ಅಂತಾರ. ಬಿಂಬ ಅಂತಂದ್ರೆ ಆತ್ಮ, ಪ್ರತಿಬಿಂಬ ಅಂತಂದ್ರೆ ಜೀವ. ಈ ರೀತಿ ಅನ್ಸ್ಕೊಂಡು ಇವು ಮೂರೂ ಏನೂ ಇಲ್ಲದಾಗ, ಏನೂ ಗೊತ್ತಿಲ್ಲಂಗ, ಗಾಳಕ್ಕಿಲ್ಲಂಗ, ಅರಿವಿಲ್ದಾಗ, ಅಲ್ಲಿ ಏನು ತಿಳುವಳಿಕೆ ಇರ್ಲಾರ್ದಾಗ ಏನಾಗ್ತದ? ಒಳಗೆ ಇದ್ದದ್ದು ಅವಿದ್ಯೆ. ಹೊರಗೆ ಬಂದು ಏನ್ ಅನ್ಸ್ಕೊತದ? ಅವಿದ್ಯಾ ವೃತ್ತಿ. ಒಳಗೆ ಅವಿದ್ಯೆ ಅದ, ಗೊತ್ತಿಲ್ಲದಿರುವಿಕೆ. ಇವು ಮೂರೂ ಬೆಳಕಿದ್ರೆ ಮಾತ್ರ ಕೆಲಸ ಮಾಡ್ತಾವ, ಹೆಸರಿದ್ರೆ ಮಾತ್ರ ಕೆಲಸ ಮಾಡ್ತಾವ. ಅವು ಮೂರು ಸಾಕ್ಷಿ ಚೇತನ, ಚಿದಾಭಾಸ, ಅಂತಃಕರಣ, ಇವು ಮೂರು ಕೆಲಸ ಮಾಡ್ತಾವ. ಇವು ಮೂರು ಬೆಳಕಿರ್ಲಾರ್ದಾಗ ಮಂದಗತ್ತಲೆಯಲ್ಲಿ ಯಾವುದರ ಕೆಲಸ ನಿಂತು ಬಿಡ್ತು. ಹೆಸರಿಲ್ಲ, ಅರಿವಿಲ್ಲ, ಯಾವುದರ ಕೆಲಸ ನಿಂತು ಬಿಡ್ತು ಅಂತಂದಾಗ ನಿಮ್ಮೊಳಗೊಂದು ತತ್ವ ಅದ. ಏನ್ ತತ್ವ ಅಂದ್ರೆ ಅವಿದ್ಯೆ ಅಂತ. ಆ ಅವಿದ್ಯೆ ಏನಾಗ್ತದ? ಹೊರಗೆ ಬಂದು ಏನನ್ಸುತ್ತದ? ಅವಿದ್ಯೆ ವೃತ್ತಿ ಅನಿಸುತ್ತದ. ಅವಿದ್ಯಾ ವೃತ್ತಿ ಅದ. ಒಳಗಿರೋ ಅವಿದ್ಯೆ ಹೊರಗೆ ಬಂದು ಅವಿದ್ಯಾ ವೃತ್ತಿ ಅನಿಸ್ಕೊತದ. ಗಪ್ ಕೂತ್ರಿ ಏನ್ ಮಾಡ್ಬೇಕು? ಅಂತಃಕರಣ ವೃತ್ತಿ ಒಂದೇ ಹೊರಗೆ ಬಂದು ಅಂತಃಕರಣ ಹೊರಗೆ ಬಂದು ಅಂತಃಕರಣ ವೃತ್ತಿ ಅಂತ ಹೆಂಗ ಅನಿಸ್ಕೊತದ, ಹಂಗ ಬೆಳಕಿರ್ಲಾರ್ದಾಗ ಒಳಗಿರೋ ಅವಿದ್ಯೆನೆ ಹೊರಗೆ ಬಂದು ಅವಿದ್ಯಾ ವೃತ್ತಿ ಅನಿಸ್ಕೊತ. ಯಾವುದೇ ವ್ಯವಹಾರ ಆಗ್ಬೇಕಾದ್ರೆ ಒಂದು ವೃತ್ತಿಯ ಕೆಲಸ ಆಗಬೇಕು. ಈಗ ನೀವು ಕರೆಂಟ್ ಎದರ ಸಲಹೆ ತಗೊಂಡಿರಿ? ಸರ್ವಿಸ್ ವೈರ್ ತಗೊಂಡು ಮೀಟರಿಗೆ ಕನೆಕ್ಷನ್ ತಗೊಂಡ್ಬಿಟ್ರಿ ಅಂತಂದ್ರೆ ಮುಗಿತ ಕೆಲಸ. ಅದ್ರ ವ್ಯವಹಾರ ಆಗ್ಬೇಕಾದ್ರೆ ನಿಮ್ಮ ಮನೆಗೆ ಮೀಟರ್ ತನಕ ಕನೆಕ್ಷನ್ ಬಂದ್ಬಿಟ್ಟದೆ. ಹೊರಗೆ ರೋಡಿನ ಒಳಗಿನ ಕಂಬದ ಕನೆಕ್ಷನ್ ಕರೆಂಟ್ ನಿಮ್ಮ ಮನೆ ಒಳಗಿನ ಮೀಟರ್ ತನಕ ಬಂತಂದ್ರೆ ಮುಗಿತ ಕೆಲಸ. ಅದು ವ್ಯವಹಾರ ಆಗಬೇಕಲ್ಲ. ಒಂದು ಗಾಳಿ ಎರೆ ಕೊಡ್ಬೇಕು, ಒಂದು ಬೆಳಕರೆ ಕೊಡ್ಬೇಕು, ಒಂದು ಒಲಿ ಎರೆ ಬಿಸಿ ಆಗ್ಬೇಕು, ಮತ್ತಿನ್ನೊಂದು ಏನೋ ಇಸ್ತ್ರಿ ಪಟ್ಟಿಗೆ ಏನೋ ಒಂದು ಆಗ್ಬೇಕಲ್ಲ. ಅದು ವ್ಯವಹಾರ ಆಗ್ಬೇಕಾದ್ರ ಅಲ್ಲಿ ಏನಾಗಬೇಕಾಗ್ತದೆ? ಒಂದು ವೃತ್ತಿ ಬೇಕಾಗ್ತದೆ. ಅದು ಅವಿದ್ಯಾ ವೃತ್ತಿ ಆದ್ರೂ ಆಗಿರ್ಬೋದು ಅಥವಾ ಅಂತಃಕರಣ ವೃತ್ತಿ ಆದ್ರೂ ಆಗಿರ್ಬೋದು. ಅಂತಃಕರಣ ವೃತ್ತಿ ಇತ್ತು ಅಂತಂದ್ರೆ ಆ ಜಡ ವಸ್ತುಗಳ ಏನಾಗ್ತದ? ಜ್ಞಾನ. ಅಜ್ಞಾನ ಅವಿದ್ಯಾ ವೃತ್ತಿ ಅವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಏನಾಗ್ತದ? ಆ ಜಡ ವಸ್ತುಗಳ ಬದಲಾಗಿ ಅವಿದ್ಯೆ ತನ್ನದೇ ಆದಂತಹ ಒಂದು ಅಭಿಪ್ರಾಯ ತಾಳ್ತದ. ನಾಳೆ ಭ್ರಮೆಯನ್ನುಂಟು ಮಾಡ್ತದ. ರಜ್ಜುವಿನ ಬದಲಿ ಸರ್ಪ ಅಂತ ಹೇಳಿ ಭ್ರಮೆಯನ್ನುಂಟು ಮಾಡ್ತದೆ. ಸರ್ಪದ ಭ್ರಮೆ, ಶುಕ್ತಿಯ ಬದಲಿ ಬೆಳ್ಳಿಯ ಭ್ರಮೆ, ಈ ರೀತಿ ಉಂಟು ಮಾಡ್ತದೆ. ಅದಕ್ಕೆ ಒಳಗ ಏನಿರ್ತದ, ಹೊರಗೆ ಏನಿರ್ತದೆ ಗೊತ್ತಾಯ್ತಾ? ಒಳಗೆ ಅವಿದ್ಯೆ ಇದ್ರೆ ಹೊರಗೆ ಅವಿದ್ಯಾ ವೃತ್ತಿ, ಒಳಗೆ ಅಂತಃಕರಣ ಇದ್ದಾರೆ ಹೊರಗೆ ಅಂತಃಕರಣ ವೃತ್ತಿ, ಒಳಗೆ ಚಿದಾಭಾಸ ಇದ್ದಾರೆ ಹೊರಗೆ ಅದು ಜೀವ ಅನಿಸ್ಕೊತದ. ಒಳಗೆ ಉಪಯುಕ್ತ ಚೇತನ ಸಾಕ್ಷಿ ಚೇತನ ಹೊರಗೆ ಒಂದು ಆತ್ಮ ಅನಿಸ್ಕೊತದ. ಮುಂದೇನಾಯ್ತು? ಇವು ನಾಲ್ಕು ಅದಾವ. ಆ ಅಂತಃಕರಣ ಅಂದ್ರೆ ಏನು ಅಂತಂದ್ರ ಒಳಗೆ ಇದ್ದು ಕೆಲಸ ಮಾಡೋದು ಅಷ್ಟೇ. ಅಂತ ಅಂದ್ರೆ ಒಳಗ, ಕಾರಣ ಅಂದ್ರೆ ಕೆಲಸ ಮಾಡೋದು. ಬಾಹ್ಯ ಅಂತಂದ್ರೆ ಹೊರಗ, ಕಾರಣ ಅಂದ್ರೆ ಹೊರಗಿನ ಕೆಲಸ ಮಾಡೋದು. ಈ ಕರ್ಮೇಂದ್ರಿಯಗಳು ಬಾಹ್ಯ ಕರ್ಮಗಳನ್ನು ಮಾಡುತ್ತದ.
ಈ ಅಂತಃಕರಣ ಏನ್ ಮಾಡ್ತದ, ಒಳಗಿನ ಕರ್ಮಗಳನ್ನು ಮಾಡ್ತದ. ಕೈ ಕಾಲು ಬಾಯಿ ಗುದ ಗುಯ್ಯ ಏನವು ಬಾಹ್ಯ ಕರಣಗಳು ಹೊರ ಕೆಲಸ ಮಾಡೋದು. ಇವು ಮನ ಬುದ್ಧಿ ಚಿತ್ತ ಅಹಂಕಾರ ಆಸಕ್ತಿ ಇವೆಲ್ಲ ಏನ್ ಮಾಡ್ತಾವ, ಒಳಗಿದ ಕೆಲಸ ಮಾಡ್ತಾವ. ಇದಕ್ಕೆ ಅಂತಃಕರಣ ಅಂತಾರೆ. ಆದ್ರೆ ಇವು 5 ಪೀಸ್ ಮಾಡ್ಯಾರ ಅಂತಃಕರಣ: ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಆದ್ರೆ ವಿಚಾರ ಸಾಗರ ಅಥವಾ ವಿಚಾರ ಚಂದ್ರೋದಯದೊಳಗ 2 ಅದಾವ. ಅಂತಃಕರಣದ 2 ಭಾಗ, ಒಂದು ಮನಸ್ಸು ಮತ್ತು ಇನ್ನ ಒಂದು ಬುದ್ಧಿ. ಮನಸ್ಸಿನೊಳಗೆ ಏನ್ ಸೇರ್ಸ್ಯಾರಪ್ಪ ಅಂದ್ರೆ ಆಸಕ್ತಿ. ಆಸಕ್ತಿ ಎಲ್ಲಿ ಅದ, ಅದೇನು ಸಪರೇಟ್ ಅದ ಮನಸ್ಸು ಬಿಟ್ಟು. ಮನಸ್ಸಿನಾಗೆ ಅದ ಇಲ್ಲ ಆಸಕ್ತಿ. ಮತ್ತೇನದ ಮನಸ್ಸಿನೊಳಗ ನೆನಪಿರ್ತದೆ. ಚಿತ್ತ ನೆನಪುಗಳದ ಎಲ್ಲ ನೆನಪು ಚಿತ್ತದಾಗ ಇಟ್ಕೊಂಡದು ಮನಸ್ಸು. ಹೀಗಾಗಿ ಮನಸ್ಸಿನೊಳಗ ಆಸಕ್ತಿ ಮತ್ತು ಚಿತ್ತ ಅದ. ಮತ್ತೆ ಬುದ್ಧಿ ಒಳಗೇನದ ಅಹಂಕಾರ. ಬುದ್ಧಿ ಒಳಗಿನ ಅಹಂಕಾರ ಯಾರ್ದಾರ ಮಾತು ಕೇಳಿದ್ರು ನಮ್ಮ ಮರ್ಯಾದೆ ಕಡಿಮೆ ಆಗ್ತದ ನಂಗಿರ್ತಾರೆ ಕೆಲವೊಬ್ರು. ಅವ್ರ ಮತ್ತೆ ಕೇಳ್ಬೇಕು ನಾವು. ಚಲೋ ಮಾತು ನಮಗೆ ನಮ್ಮ ಸಲುವಾಗಿ ಒಳ್ಳೇದು ಹೇಳ್ತಾರ ಅನ್ನೋದು ಅರಿವಿಲ್ಲ. ಅವ್ರ ಮಾತು ನಾವು ಯಾಕೆ ಕೇಳಬೇಕು? ಒಂದು ಟೀಮ್ ಅದ ಈ ಜಗತ್ತಿನೊಳಗೆ. ಕಚ್ಚಡ ತಂದೆ ತಾಯಿಗಳು ಮತ್ತು ಕಚ್ಚಡ ಮಕ್ಕಳು ಅಂತ. ಅವರಂತ ಕೀಳು ಕೀಳು ಹೊಲಸು ಮನುಷ್ಯರು ಮತ್ತೆ ಯಾರು ಇಲ್ಲ. ಅವರು ಏನಂತ ನಾವು ಅದೀವಲ್ರಿ, ನಮ್ಮ ಮಕ್ಕಳಿಗೆ ಏನ್ ಶಿಕ್ಷೆ ಕೊಡಬೇಕು ನಾವು ಅದೀವಲ್ಲ ತಂದೆ ತಾಯಿ. ನಮ್ಮ ಮಕ್ಕಳಿಗೆ ನಾವೇ ಬೈಯಲ್ಲ, ನಾವೇ ಬಡಿಯಲ್ಲ, ನಾವೇ ಅವರಿಗೇನು ಹೇಳಕ್ ತಯಾರಿಲ್ಲ. ನಿಮ್ದೇನ್ ಕಿರಿಕಿರಿ ಅಂತ ಶಾಲೆ ಮಾಸ್ತರ್ಗಳಿಗೆ ಬಂದು ಕಿರಿಕಿರಿ ಮಾಡ್ತಾರ. ಸ್ಕೂಲ್ ಮಾಸ್ಟರು ಬರೆಸ್ಬೇಕು, ಓದಿಸ್ಬೇಕು, ಶಾಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರ. ಆದ್ರೆ ಅವರು ತಂದೆ ತಾಯಿಗಳು, ಮೊದಲಿನ ಕಾಲದ ತಂದೆ ತಾಯಿಗಳು ಹೊಡಿರಿ ಬಡಿರಿ ಚಂದ ನಿಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ಅವರಿಗೆ ಸಾಯಿಸಿದ್ರು ನಾವು ನಿಮ್ಗ ಏನೂ ಪ್ರಶ್ನೆ ಮಾಡಂಗಿಲ್ಲ, ಹೆಂಗಾರ ಮಾಡಿ ಶಾಣೆ ಮಾಡ್ರಿ ಅಂತ ಮೊದಲಿನ ತಂದೆ ತಾಯಿಗಳು ಒಂದು ಕೇಳ್ತಿದ್ರು. ಈಗಿನ ಹೊಲಸು ತಂದೆ ತಾಯಿಗಳಲ್ಲ ಈಗಿನವರು. ಅವರಷ್ಟು ಹೊಲಸು ಕೀಳು ಮತ್ತಿನ್ನು ಯಾವ ಶಬ್ದ ಬಳಸಿದ್ರು ಕಡಿಮೆ. ಅಂತ ತಂದೆ ತಾಯಿಗಳು ಏನ್ ಮಾಡ್ಲಕತ್ತಾರ, ತಮ್ಮ ಮಕ್ಕಳದೇನು ತಪ್ಪಿಲ್ಲ, ಮಕ್ಕಳು ಹೆಂಗಿರ್ಬೇಕು ಹಂಗೆ ಇರ್ತಾರ, ಅವ್ರಿಗೆ ಹೆಂಗ್ ತಗ್ಲು ಬಿಟ್ರೆ ತಮ್ಮ ಮನಸ್ಸಿಗೆ ಬಂದಂಗ ಬೆಳಿತಾರ. ಆದ್ರೆ ಅವನನ್ನು ಬೆಳೆಸೋದಕ್ಕೊಂದು ಪದ್ಧತಿ ಅದಲ್ಲ, ಆ ಪದ್ಧತಿ ಪ್ರಕಾರ ಬೆಳೆಸಲಾರದೆ ಯದ್ವಾ ತದ್ವಾ ಮಕ್ಕಳನ್ನ ಬೆಳೆಸಿ ಜಗತ್ತಿಗೆ ಮೂಲ ಮಾಡಿ, ಜಗತ್ತಿನೊಳಗೆ ಅಪರಾಧಿಗಳ ಸಂಖ್ಯೆ ಹೆಚ್ಚು ಮಾಡಿ, ಪೊಲೀಸರ ಸಂಖ್ಯೆ ಹೆಚ್ಚು ಮಾಡಿ, ಕೋರ್ಟು ಕಚೇರಿಗಳ ಸಂಖ್ಯೆ ಹೆಚ್ಚು ಮಾಡಿ ಹಾಕಿದೆಲ್ಲ ಆಗ್ಯದ ಅಂತಂದ್ರೆ ಅಯೋಗ್ಯ ಕೀಳು ಮಟ್ಟದ ತಂದೆ ತಾಯಿಗಳು. ಆ ಕೀಳು ಮಟ್ಟದ ತಂದೆ ತಾಯಿಗಳು ಏನ್ ಮಾಡ್ತಾರ, ಆ ಮಕ್ಕಳಿಗೆ ಶಿಕ್ಷೆ ಕೊಟ್ಟು ಅವರಿಗೆ ತಿದ್ದಿ ಬುದ್ಧಿ ಹೇಳದ ಮೊದಲು ಅವ್ರ ಬಲ್ಲೆ ಬುದ್ಧಿ ಇರೋದು. ಅವ್ರ ಬಲ್ಲೆ ಬುದ್ಧಿ ಇರಲ್ಲ. ಅವ್ರೇನಾಗ್ತಾರ, ಕತ್ತಿಗಳಿಗೂ ಗದಕೋಬಿ ಉಮರು ಹೋತಾ ಹಾಯಿ ಅಂತ. ಕತ್ತಿಗೂ ವಯಸ್ಸಾಯ್ತಂದ್ರೆ 18 ವರ್ಷ 20 ವರ್ಷ ಸಂವಿಧಾನದ ಪ್ರಕಾರ ಅವ್ರಿಗೆ ಒಂದು ಮದುವೆ ಮಾಡ್ಕೊಳಕ್ ಒಂದು ವಯಸ್ಸಷ್ಟೇ. ಅವನಿಗೆ ಮದುವೆ ಮಾಡ್ಕೊಳಕ್ ಯೋಗ್ಯತೆ ಏನದ, ಅವನಿಗೆ ಮದುವೆ ಮಾಡ್ಕೊಳಕ ಜ್ಞಾನ ಏನದ, ಎದ್ರ ಸಲುವಾಗಿ ಮದುವೆ ಮಾಡ್ಕೊತಾನ, ಎದಕ್ಕೆ ಮಕ್ಕಳು ಹಾಡಿತಾನ, ಆ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು, ಏನೇನು ದಂಗ ಇಲ್ಲ. ಪ್ರಾಣಿಗಳು ಹೆಂಗ್ ಮಕ್ಕಳು ಹಡಿತಾವ ಹಂಗೆ ಇವರು ಪ್ರಾಣಿಗಳಿದ್ರೆ ಮಕ್ಕಳು ಹಡದ ಅವಕ್ಕ ಬೆಳೆಸೋ ರೀತಿ ಗೊತ್ತಿಲ್ಲ, ನೀತಿ ಗೊತ್ತಿಲ್ಲ. ಅವ್ ಹೆಂಗಂತ ಹಂಗೆ ಬೆಳೆಸ್ಬಿಡ್ತಾರ. ಅವ್ರು ಯಾರು ಏನೂ ಅನ್ಲಾರ್ದಂಗ, ಶಾಲೆಗೂ ಅನ್ಬಾರ್ದು, ಮಂದ್ಯಾಗೂ ಅನ್ಬಾರ್ದು. ಎಲ್ಲಿ ದೊಡ್ಡ ಒಳಗೆ ನೋಡಿದ್ರೆ ಖಾಲಿ ಡಬ್ಬ, ಮ್ಯಾಲ ದೊಡ್ಡ ಜ್ಞಾನಿಗಳ ಭಾರಿ ದೊಡ್ಡ ಗಂಭೀರ ಅದಿಷ್ಟೇನೋ ಕಚ್ಚಡ ಕಂದ್ರಟ ಬುದ್ಧಿ ಖರ್ಚು ಮಾಡಿ ಒಂದಿಷ್ಟು ಹೊಸ ಜನ ಸಿಟ್ಟಿರ್ತಾರೆ. ನಮ್ಗೇನು ಯಾರ್ದು ಅವಶ್ಯಕತೆ ಇಲ್ಲ, ನಮ್ಮ ರೊಕ್ಕದ ಮೇಲೆ ನಾವು ಬದುಕ್ತೀವಿ ಅನ್ನಂಗ ದಿಮಾಕ್ ತುಂಬಿರ್ತದ ಮನೆಯೊಳಗ. ಅಂತ ತಂದೆ ತಾಯಿಗಳಿಗೆ ಹುಟ್ಟಿದ ಮಕ್ಕಳು ಎಲ್ಲ ಕಡೆ ಅವ್ರ ಪ್ರಶ್ನೆ ಒಂದೇ, ನಮ್ಮ ಅಪ್ಪ ಅಮ್ಮನೇ ನಮ್ಗೇನು ಬೈಯಲ್ಲ, ನೀವ್ ಯಾರು ಬೈಯೋರು ನಮಗ
ನೀವು ಯಾರು ನಮಗೆ ಅನ್ನೋರು, ನಮಗೆ ಬೈಯೋರು ಯಾರು, ನೀವು ಬಡಿಯೋರು ಯಾರು? ಸ್ಕೂಲ್ ಮಾಸ್ಟರ್ ಸಹಿತ, ಕಾಲೇಜ್ನಾಗ ಲೆಕ್ಚರರ್ ಸಹಿತ ಕ್ವಶನ್ ಕೇಳಂತ ಹೊಲಸು ಮಕ್ಕಳದಾರ. ಆ ಹೊಲಸು ಮಕ್ಕಳಿಂದಲೇ ಈ ದೇಶ ಹಾಳಾಗುತ್ತೆ. ಅದು ಅಂತದ್ದು ಬೆಳೆದು, ಅದು ಅಂತದ್ದು ಹುಟ್ಟಿ, ಅದು ಅಂತದ್ದು ಹಾಡೋದು, ಅದು ಅಂತದ್ದು ದೇಶ ನಡೆದಂತ ಒಂದು ಪರಿಸ್ಥಿತಿ ಬಂದಿಟ್ಬಿಟ್ಟ. ಅದಕ್ಕ ಒಂದು ಒಳ್ಳೆ ಸಂಸ್ಕೃತಿ, ಸುಸಂಸ್ಕೃತಿ ಅನ್ನೋದಕ್ಕ ಬಹಳ ಒಂದು ಪ್ರಯತ್ನ ಮಾಡಿ ಒಳ್ಳೆ ಮಕ್ಕಳನ್ನ ತಯಾರು ಮಾಡಿ ದೇಶಕ್ಕೆ ಕೊಟ್ರ ಅಂತ ತಂದೆ ತಾಯಿಗಳೇ ದೇವರ ಸಮಾನ, ಅಂತ ತಂದೆ ತಾಯಿಗಳೇ ಬ್ರಹ್ಮ ಸ್ವರೂಪರು. ಉಳಿದವರೆಲ್ಲ ರಾಕ್ಷಸರು, ದೇಶ ಹಾಳು ಮಾಡೋರು. ನಾವು ಯಾವ ದೇಶದಾಗ ಹುಟ್ಟಿ ಯಾವ ದೇಶವನ್ನ ಹಾಳು ಮಾಡ್ತಾರ ಅವರೆಲ್ಲರೂ ಅವರು ರಾಕ್ಷಸ. ಯಾವ ಕಾಲದಾಗೂ ಅದರ ದೇವತೆಗಳು ರಾಕ್ಷಸರು, ಎರಡು ಟೈಪ್ ಅದರ. ಈಗೇ ಇಲ್ಲ, ರಾಕ್ಷಸರ ಕುಲ ಹಿಂದನೂ ಇತ್ತು, ಈಗನೂ ಅದ. ದೇವತೆಗಳ ಕುಲ ಹಿಂದನೂ ಇತ್ತು, ಈಗನೂ ಅದ. ನಮ್ಮ ಕಡೆಯಿಂದ ಏನ್ ಸಾಧ್ಯ ಅದ? ದೇವತಾ ಕುಲದಲ್ಲಿದ್ದು ಒಳ್ಳೆ ದಾರಿಯಾಗಿದ್ದು ಒಳ್ಳೆ ಮಕ್ಕಳ ನಡೆದು ಒಳ್ಳೆ ಸಂಸ್ಕಾರ ಪಟ್ಟಿವನ್ನ ತೃಪ್ತಿ ಇದ್ರೆ ಅದೊಂದೇ ನಮಗಿರೋದು ಮುಖ್ಯ. ಅದಕ್ಕೇನದ ಇಲ್ಲಿ ಬುದ್ಧಿ ಅಂತ ಏನದ, ಮನಸ್ಸು ಮತ್ತು ಬುದ್ಧಿ. ಬುದ್ಧಿ ಒಳಗೇನದ ಅಹಂಕಾರ, ನಾನು ಅನ್ನೋದು. ಎಂತ ನಾನು? ವಾಚ್ಯಾರ್ಥದ ತತ್ವಮ್ಮ ಏನು ಲಕ್ಷ್ಯಾರ್ಥದ ತತ್ವಮ್ಮ? ಯಾವದದು? ನನ್ನೊಳಗಿರೋದು ನಾನು ಅನ್ನೋದು. ಬುದ್ಧಿ ಒಳಗಿರೋದು ಯಾವಾದ್ರಿ? ಲಕ್ಷ್ಯಾರ್ಥದ ತ್ವಂ ಅಲ್ಲ. ಲಕ್ಷ್ಯಾರ್ಥದ ತ್ವಂ ಅಂದ್ರೆ ಆತ್ಮ. ವಾಚ್ಯಾರ್ಥದ ತ್ವಂ ಆತ್ಮ ಸಾಕ್ಷಿ, ಕೂಟಸ್ಥ ಚೇತನ, ಸಾಕ್ಷಿ ಉಭಯತ ಚೇತನ, ನೀವೇನಂತೀರಲ್ಲ ಅದು ಲಕ್ಷ್ಯಾರ್ಥದ ತ್ವಂ. ಇದು ಬುದ್ಧಿ ಒಳಗಿರೋದೇನದ ವಾಚ್ಯಾರ್ಥದ ತ್ವಂ. ವಾಚ್ಯಾರ್ಥದ ಲಕ್ಷ್ಯಾರ್ಥ ಗೊತ್ತಲ್ಲ. ಹಾಲ ನೀರ ಸೇರಿದ್ರು ಸಹಿತ ಅದಕ್ಕ ಹಾಲೆ ಅಂತೀರಿ. ಪ್ಯೂರ್ ಹಾಲಿದ್ರು ಹಾಲೆ ಅಂತೀರಿ. ಹೌದಾ? ಎರಡು ಹಾಲೆ. ಆದ್ರ ಹಾಲು ನೀರು ಸಮೇತ ಹಾಲಿದ್ರ ಅದು ಎಂತ ಹಾಲು? ವಾಚ್ಯಾರ್ಥ ಲಕ್ಷ್ಯಾರ್ಥ. ವಾಚ್ಯಾರ್ಥದ ಹಾಲು. ನೀರು ಇರ್ಲಾರ್ದು ಪ್ಯೂರ್ ಹಾಲು ಇತ್ತು ಅಂದ್ರೆ ಲಕ್ಷ್ಯಾರ್ಥದ ಹಾಲು. ಅದೇ ರೀತಿ ನಿಮ್ಮೊಳಗಿರುವ ಆತ್ಮಚೇತನ, ಸಾಕ್ಷಿ ಚೇತನ ಏನದಲ್ಲ ಅದು ಏನದ ವಾಚ್ಯಾರ್ಥದ, ಇದು ಲಕ್ಷ್ಯಾರ್ಥದ ತ್ವಂ. ಅದು ನಾನು ಅನ್ನೋದು ಆತ್ಮವನ್ನ ಗಮನದಲ್ಲಿಟ್ಕೊಂಡು, ಸಾಕ್ಷಿ ಚೇತನವನ್ನ ನಾನು ಗಮನದಲ್ಲಿಟ್ಕೊಂಡು ನಾನು ಅಂತಿದ್ನಿ ಅಂತಂದ್ರ ಅದಕ್ಕ ಲಕ್ಷ್ಯಾರ್ಥದ ತ್ವಂ ಅಂತಾರ. ಈ ಶರೀರ, ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂದ್ರೆ ಅಂತಃಕರಣ, ಇವೆಲ್ಲನೂ ಹಿಡ್ಕೊಂಡು ಅದರ ಜೊತೆಗೆ ಆತ್ಮವನ್ನ ಹೇಳಿದ್ರೆ ಅದಕ್ಕೇನಂತಾರೆ ವಾಚ್ಯಾರ್ಥದ ತ್ವಂ. ಉಳಿದದ್ದೆಲ್ಲ ನೀರಿದ್ದಂಗ. ಅದು ಏನೇನು ನೀರಿನ ಲೆಕ್ಕದಾಗ ಬರ್ತದ? ನಿಮ್ಮ ಸ್ಥೂಲ ಶರೀರ, ಆ ಸ್ಥೂಲ ಶರೀರದೊಳಗಿರುವ ಪ್ರಾಣ, ಆ ಪ್ರಾಣ ಏನು? ಚಂದ್ರ ಪ್ರಾಣ. ಹೊರ ಜಗತ್ತಿನಲ್ಲಿರುವ ಆಕ್ಸಿಜನ್ ಅನ್ನ ತಾನು ಹೀರ್ಕೊಂಡು ಬದುಕುವಂತ ಶಕ್ತಿನೇ ಪ್ರಾಣಶಕ್ತಿ. ಅದನ್ನು ತಾನೇ ಸ್ವತಃ ಹೀರ್ಕೋಬೇಕು. ಯಾವ ವಸ್ತುವಿನ ಏನು ಹೊರಗಿನ ಯಾವ ಉಪಕರಣದ ಸಹಾಯವಿಲ್ಲದೆ ಅದು ಉಸಿರು ತಾನೇ ತಗೋಬೇಕು ಒಳಗೆ. ಅದೇ ಪ್ರಾಣ. ಯಾವಾಗ ಆ ಶ್ವಾಸ ತಗೊಳ್ಳುವಂತ ಶಕ್ತಿ ಹೋಯ್ತು, ಆಯ್ತು, ಪ್ರಾಣ ಹೋಯ್ತಷ್ಟೇ. ಅಂಥದ್ದೊಂದು ಪ್ರಾಣ. ಅದು ನೀರಿನ ಲೆಕ್ಕ. ಪ್ರಾಣಶಕ್ತಿ ನೀರಿನ ಲೆಕ್ಕ. ಸ್ಥೂಲ ಶರೀರ ನೀರಿನ ಲೆಕ್ಕ. ಸ್ಥೂಲ ಶರೀರದೊಳಗಿರುವ ಶಕ್ತಿ ಅಂದ್ರೆ ಇದು ಪ್ರಾಣ. ಈ ಪ್ರಾಣನು ನೀರಿನ ಲೆಕ್ಕ. ಮತ್ತ ಸ್ಥೂಲ ಶರೀರದೊಳಗಿರುವ ಇಂದ್ರಿಯಗಳು ನೀರಿನ ಲೆಕ್ಕ. ಇಂದ್ರಿಯಗಳಲ್ಲಿರುವ ವಿಷಯಾಸಕ್ತಿಗಳು ನೀರಿನ ಲೆಕ್ಕ. ಮತ್ತ ಈ ಶರೀರದೊಳಗಿರುವ ಅಂತಃಕರಣ ಏನದಲ್ಲ, ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಅದೆಲ್ಲ ನೀರಿನ ಲೆಕ್ಕ. ಅದೆಲ್ಲ ಆದಂತೇಳಿ ಆತ್ಮ ಅದು.
ಏನ್ ಆತ್ಮ ಅದ ಅಂತೇಳಿ ಇವೆಲ್ಲ ಅದಾವ್ರಿ. ಅಧಿಷ್ಠಾನವಾದ ವಸ್ತು ಆತ್ಮ ಚೈತನ್ಯ ಇದ್ದದಕ್ಕೆ ಇವೆಲ್ಲ ಅದ್ರ ಸುತ್ತಮುತ್ತ ಅದಾವ. ಒಂದ್ ವೇಳೆ ಅಲ್ಲಿ ಆತ್ಮನೇ ಹೋಯ್ತಂದ್ರೆ ಇವೆಲ್ಲ ಮತ್ತೆ ಒಳ್ಳೆ ಪಂಚಭೂತದಾಗ ಲೀನ್ ಆಗಿಬಿಡ್ತದೆ. ಈ ರೀತಿ ಏನದ ಬುದ್ಧಿಯೊಳಗೇನದ, ಬುದ್ಧಿಯೊಳಗೇನದ